ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನೋ ಆಗ್ಬಿಟ್ಟಿದೆ, ಈಗ ನೋಡ್ಕೋತಾ ಇದ್ದೀನಿ. ಹಿಂಗೆ ಕಾಣಿಸ್ತಿದೆಯಲ್ಲ ಕ್ಯಾಮ್ರಾದಲ್ಲಿ, ಏನೋ ಕಚ್ಬಿಟ್ಟಿದೆ ಇರುವೆ ಥರ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ 6 ಗಂಟೆಗೆ ಎದ್ದೆ. ಪ್ರಫುಲ್ ಮ್ಯಾಚ್ಗೆ ಹೋಗಿದ್ದಾನೆ ಇವತ್ತು. ಅವನ ಮನೇಲಿ ಮಿಸ್ಸಿಂಗ್ ಇವತ್ತು ಹಬ್ಬದಲ್ಲಿ. ಸೊ ನಾವು 4 ಜನ ಆ್ಯಂಡ್ ಸ್ನಾನ ಕೂಡ ಮಾಡಿದ್ದಾಯಿತು. ಸೊ ಬೆಳಗ್ಗೆ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಸಂಜೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ. ಅಮ್ಮ ಕೂಡ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಿದ್ದಾರೆ. ಅವನ್ನೆಲ್ಲ ಬೇಯಿಸ್ತಾ ಇದ್ದೀವಿ. ಅವರೆಕಾಯಿ, ಕಡಲೆಕಾಯಿ ಮತ್ತು ಇನ್ನೇನು ಗೆಣಸು, ಇದನ್ನೆಲ್ಲ ಬೇಯಿಸ್ತಾ ಇದ್ದೀವಿ. ಸೊ ನಾನಾಗ ತೋರಿಸ್ತಲ್ಲ, ಅದು ಮೇಯ್ನ್ ಸಗಣಿ ಮೇಲೆ ಗರಿಕೆ ಇಡೋದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕರ ಸಂಕ್ರಾಂತಿ ಹಬ್ಬದ ದಿನ. ಸೊ ಎಲ್ಲರೂ ಖುಷಿಯಾಗಿರಿ. ವರ್ಷದ ಮೊದಲನೆಯ ಹಬ್ಬ ಅಂದರೆ ನಮಗೆ ವರ್ಷದ ಮೊದಲನೇ ಹಬ್ಬ ಯುಗಾದಿ, ಬಟ್ ಜನವರಿ ನೋಡಿಕೊಂಡ್ರೆ ವರ್ಷದ ಮೊದಲನೆಯ ಹಬ್ಬ. ಸೊ ಸೂರ್ಯ ರೈಸ್ ಆಗೋದು ಮಕರ ರಾಶಿಲಿ ಅಂತ ಏನೋ ಹೇಳ್ತಾರಲ್ಲ, ಸೊ ಅದು. ಸೊ ಇವಾಗ ಬನ್ನಿ ರಂಗೋಲಿ ಹೇಗೆ ತರಿಸ್ತೀನಿ ಅಂತ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ. ಬರೀ ನೈಟ್ ಟೈಮಲ್ಲಿ ಒಂಥರ ಇತ್ತು, ಈಗ ಫುಲ್ ಬ್ರೈಟಾಗಿ ಕಾಣಿಸ್ತಿದೆ. ಸೊ ಬನ್ನಿ ನೋಡೋಣ. ಈಗ ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು 2025. ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಈ ಸಲ ಸಿಂಪಲಾಗೆ ಹಾಕಿದೆ. ಇದನ್ನ ಆಗೋಕ್ಕೆ 2 ಅವರ್ ಬೇಕಾಯಿತು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ರಂಗೋಲಿ ಮಾತ್ರ ತುಂಬಾ ಸೂಪರ್ ಆಗಿ ಬ್ರೈಟ್ ಆಗಿ ಕಾಣಿಸ್ತಾ ಇತ್ತು ಬೆಳಗ್ಗೆ ಹೊತ್ತು. ಸೊ ಬೆಳಗ್ಗೆ ಹೊತ್ತು ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ರಾತ್ರಿಗಿಂತ. ಲಾಸ್ಟ್ ವ್ಲಾಗ್ ಎಲ್ಲ ನೀವು ಮಿಸ್ ಮಾಡಿದ್ರೆ ಹೋಗಿ ನೋಡಿ. ಮಕ್ಕಳಿಗೆ ನಾನು ಭೋಗಿ ಪಳ್ಳು ಅಂದ್ರೆ ಫಲ ಎರೆಯುವುದು ಅಂತ ಅದೊಂದು ಮಾಡಿದೀನಿ. ಅಂಡ್ ಹಾಗೆ ರಂಗೋಲಿ ಸಹ ಬಿಟ್ಟಿದ್ದೀನಿ ನೈಟು. ಆ ವ್ಲಾಗ್ ನ ನೀವೇನಾದ್ರೂ ಮಿಸ್ ಮಾಡಿದ್ರೆ ಹೋಗಿ ನೋಡಿ, ಅದು ಕೂಡ ಇದೆ. ಸೊ ನಿಮ್ಗೊಂಥರ ರಿಮೈಂಡರ್ ತರ ಅಷ್ಟೇ. ಇನ್ನ ಹೂವ ಎಲ್ಲ ಹಾಕ್ತಾ ಇದ್ದೀನಿ ದೇವರು ಇದಕ್ಕೆಲ್ಲಾನು, ದೇವ್ರ ಮನೆ ಮತ್ತೆ ಹೊಸ್ಲುಗೆ, ಮತ್ತೆ ಆಚೆಗಡೆ ಹೊಸ್ಲುಗೆ, ಇದೆಲ್ಲದಕ್ಕೂ ಹಾಕ್ತಾ ಇದೀನಿ. ಹಾಗೆ ಗೆಜ್ಜೆ ವಸ್ತ್ರ. ಸೊ ಏನಿಲ್ಲ ಅಂದ್ರೂ ದೇವ್ರಿಗೆ ಗೆಜ್ಜೆ ವಸ್ತ್ರ ಇರ್ಬೇಕಂತೆ. ಹೂವ ಇಲ್ಲ ಅಂದ್ರೂ ಪರವಾಗಿಲ್ಲ, ಗೆಜ್ಜೆ ವಸ್ತ್ರ ಇರ್ಬೇಕು. ಅಂದ್ರೆ ಗೆಜ್ಜೆ ವಸ್ತ್ರ ಕಂಪಲ್ಸರಿ ಹಾಕ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೊಸ್ಲಿಗೆ ಒಂದು, ದೇವ್ರ ಮನೆಯಲ್ಲಿ ಫೋಟೋಗೆ ಒಂದು, ಹಾಗೆ ಕಲ್ಶಕ್ಕೊಂದು, ಮತ್ತೆ ತುಳಸಿಗೊಂದು, 4 ಕಂಪಲ್ಸರಿ ಗೆಜ್ಜೆ ವಸ್ತ್ರನ ನಾವು ಯೂಸ್ ಮಾಡ್ತೀವಿ. ಸೊ 4 ಕಡೆ ಹಾಕ್ತಿವಿ ಗೆಜ್ಜೆ ವಸ್ತ್ರ. ಸೊ ಚೆಂಡು ಹೂವ ಅದು ಈ ತರ ಕಟ್ಟಿರೋದು ಒಂದ್ ಸ್ವಲ್ಪ ತಂದಿದ್ವಿ. ಹಾಗೆ ಬಿಡಿ ಚೆಂಡು ಹೂವ ಕೂಡ ತಂದಿದ್ವಿ. ಹಾಗೆ ಗುಲಾಬಿ ಹೂವ ಅವನು ಕೂಡ ಬಿಡಿ ಹೂ ತಂದಿದ್ವಿ. ಇನ್ನ ಮನೇಲಿ ಒಂದ್ ಸ್ವಲ್ಪ ದಾಸವಾಳ ಎಲ್ಲ ಇತ್ತಲ್ಲ, ಕಲರ್ ಅದನ್ನು ಕೂಡ ಹಾಕಿದೀವಿ ಬಿಟ್ಟಿರೋದು. ಇವಾಗ ಚಳಿಗೆ ಅಷ್ಟೊಂದು ಬಿಡ್ತಾ ಇಲ್ಲ, ಹಂಗಾಗಿ ಎಷ್ಟು ಬಿಟ್ಟಿತ್ತು ಅಷ್ಟೇ ಇಡ್ತಾ ಇದೀವಿ. ಇನ್ನು ತುಳಸಿ ಗಿಡಕ್ಕೆ ಮತ್ತೆ ಅದು ಇದಕ್ಕೆಲ್ಲಾನು ಅಲಂಕಾರ ಮಾಡ್ತಾ ಇದೀನಿ, ಹೂವ ಎಲ್ಲ ಇಟ್ಟು. ಸೊ ಬೆಳಗ್ಗೆ ನಾನು ಡ್ರೆಸ್ಸೇ ಹಾಕೊಂಡೆ. ಬೆಳಗ್ಗೆ ಸೀರೆ ಎಲ್ಲ ಉಟ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಲೇಟ್ ಆಗತ್ತೆ. ಸರಿ ಸಂಜೆ ಒಟ್ಟಿಗೆ ರೆಡಿ ಆಗೋಣ ಅಂದ್ಬಿಟ್ಟು. ಹಾಗಾಗಿ ನಿಮ್ಗೆ ಸಂಕ್ರಾಂತಿ ಹಬ್ಬದ್ದು ಯಾವುದೇ ಒಂದು ಹಬ್ಬ ಮಾಡ್ಲಿ, ನಾನು 2 ಪಾರ್ಟ್ಸ್ ಆಗಿ ಮಾಡ್ತೀನಿ. ಬೆಳಗ್ಗೆ ಒಂದು, ಸಂಜೆ ಒಂದು ಪಾರ್ಟ್ ಅಂತ. ಅವಾಗ ನಿಮ್ಗೂ ಕೂಡ ಲ್ಯಾಗ್ ಅನ್ಸಲ್ಲ. ಸೊ 2 ಪಾರ್ಟ್ಸ್ ಅಲ್ಲಿ ಇರುತ್ತೆ. ಇನ್ನ ದೇವ್ರ ಮನೆ ಹೊಸ್ಲಿಗೂ ಕೂಡ ಕ್ಲೀನ್ ಆಗಿ ಎಲ್ಲಾನು ಹೂವ ಇಡ್ತಾ ಇದೀನಿ. ನಂಗೆ ಹೂವ ಜಾಸ್ತಿ ಇದ್ದಷ್ಟು ಎದ್ದು ಬರೋ ತರ ಇರುತ್ತೆ ದೇವ್ರು. ಅದಕ್ಕೆ ತರ ಬಿಡಿ ಹೂವ ತಂದ್ರೆ ಎಲ್ಲಾ ಕಡೆನೂ ಇಡ್ಬೋದು. ಕಟ್ಟಿರೋದಾದ್ರೆ ಬರೀ ಆ ಕಡೆ ಈ ಕಡೆ ಹಾಕಕ್ಕಾಗತ್ತೆ ಅಷ್ಟೇ. ಇನ್ನು ದೀಪದ ಸುತ್ತಲೂ ಕೂಡ ಈ ತರ ಹೂವನ್ನೆಲ್ಲ ಸಣ್ಣದಾಗಿ ತೆಗೆದ್ಬಿಟ್ಟು ಸುತ್ತಲೂ ಕೂಡ ಒಂದು ರೌಂಡ್ ಸರ್ಕಲ್ ಅಲ್ಲಿ ಇದನ್ನ ಹಾಕ್ತಾ ಇದೀನಿ. ಸೊ ಚೆನ್ನಾಗಿರತ್ತೆ ನೋಡೋದಿಕ್ಕೆ. ಹಾಗೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಅಲ್ಲೂ ಕೂಡ ಇರತ್ತೆ ಅಂತ. ಸೊ ನಾನೇ ಪೂಜೆ ಮಾಡ್ತಾ ಇದೀನಿ. ನನಗೆ ಇವತ್ತು ರಜಾ ಇರೋದ್ರಿಂದ, ಏನಾದ್ರು ರಜಾ ಇದ್ರೆ ಲಕ್ಷ್ಮಿ ಹಬ್ಬ, ಈ ತರ ಸಂಕ್ರಾಂತಿ ಹಬ್ಬ ಇವೆಲ್ಲ ಇದ್ದಾಗ ನಾನೇ ಪೂಜೆ ಮಾಡ್ಬಿಡ್ತೀನಿ. ಅಂಡ್ ಇದು ಸುಗಂಧ ದ್ರವ್ಯ, ನಾನು ಲಾಸ್ಟ್ ವ್ಲಾಗ್ ಅಲ್ಲೇ ಹೇಳಿದ್ದೆ. ಸೊ ಇದು ದೀಪದ ನಾವು ಏನಿದೆ ಆ ಎಣ್ಣೆಗೆ ಹಾಕ್ಬೇಕು. ಅದೇನು ನಾವು ಹಚ್ತೀವಲ್ಲ ದೀಪನ, ಅದು ಉರಿತಾ ಅದು ಫ್ರಾಗ್ರೆನ್ಸ್ ಕೂಡ ಹಾಗೆ ಚೆನ್ನಾಗಿ ಬರುತ್ತಂತೆ. ಅವರು 1 ಡ್ರಾಪ್ ಹಾಕಿ ಸಾಕು, ತುಂಬಾ ಫ್ರಾಗ್ರೆನ್ಸ್ ಬರುತ್ತೆ ಅಂತ ಹೇಳಿದ್ರು. ಬಾಟಲ್ ಬಂದ್ಬಿಟ್ಟು 100 ರುಪೀಸು. ನಿಮ್ಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸುಗಂಧ ದ್ರವ್ಯ ಕೊಡಿ ಅಂದ್ರೆ ಕೊಡ್ತಾರೆ. ಇದು ಲಿಲ್ಲಿ ಜಾಸ್ಮಿನ್, ಇದು ಮಲ್ಗೆ ಹೂವದ್ದು ಫ್ಲೇವರು. ಇನ್ನು
ಕಬ್ಬು ಕೂಡ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಆ ಕಡೆ ಈ ಕಡೆ ಇಟ್ಟಿದ್ದೀನಿ. ಹಾಗೆ ನೈವೇದ್ಯಕ್ಕೆ ನಾವು ಬೇಯಿಸಿರೋ ಅಂಥದ್ದು ಅವರೆಕಾಯಿ, ಕಡಲೆಕಾಯಿ, ಗೆಣಸು, ಎಳ್ಳು ಬೆಲ್ಲ ಎಲ್ಲ ಕೂಡ ಇಟ್ಟುಬಿಟ್ಟು ಕಲಶ ಎಲ್ಲ ಇಟ್ಟು ಕ್ಲೀನ್ ಆಗಿ ಎಲ್ಲ ಹೂವ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ಎಳ್ಳು ತಿಂದು ಒಳ್ಳೇದ್ ಮಾತಾಡು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ವರ್ಷ ಪೂರ್ತಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಹಾಗೂ ನಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ನೀವು ಬಯಸಿ. ಸೊ ನಿಮ್ಮ ಆಸೆ ಕನಸುಗಳು ಎಲ್ಲ ಏನಿರುತ್ತೆ ಅದೆಲ್ಲಾನು ಆಗ್ಲಿ ಈ ವರ್ಷ. ಹಾಗೆ ನನ್ನ ಆಸೆ ಕನಸುಗಳೆಲ್ಲ ಏನಿದೆ ಈ ವರ್ಷದಲ್ಲಿ ಎಲ್ಲ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆಗ್ತಾ ಇದೆ. ಸೊ ನಿಮ್ ಮನೆಯಲ್ಲಿ ಕೂಡ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿರ್ತೀರಾ. ಖುಷಿ ಆಗುತ್ತೆ ಈ ತರ ನಮ್ಮ ಹಿಂದೂಗಳ ಹಬ್ಬ ಅಂದ್ರೆ ಸ್ಪೆಷಲ್ ಡೇ, ಸ್ಪೆಷಲ್ ಅಡಿಗೆ, ಸ್ಪೆಷಲ್ ಆಗಿ ಅಲಂಕಾರ ಮಾಡ್ಕೋತೀವಿ, ರೆಡಿ ಆಗ್ತೀವಿ, ಎಲ್ಲ ಕೂಡ ಸ್ಪೆಷಲ್ ಆಗೇ ಇರುತ್ತೆ ಹಬ್ಬದ ದಿನ. ಸೊ ಹಂಗಾಗಿ ಪ್ರತಿ ಹಬ್ಬ ಕೂಡ ನನ್ಗೆ ಇಷ್ಟ ಆಗುತ್ತೆ. ಅಂಡ್ ಈ ಹಬ್ಬದ ವ್ಲಾಗ್ಸ್ ಏನಾದ್ರೂ ಶೂಟ್ ಮಾಡಿ ಎಡಿಟ್ ಮಾಡೋವಾಗ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಗೊತ್ತಾ. ತುಂಬಾ ಎಂಜಾಯ್ ಮಾಡ್ಕೊಂಡು ನಾನು ಎಡಿಟ್ ಮಾಡ್ತಾ ಇರ್ತೀನಿ, ಅದನ್ನ ನೋಡ್ತಾ ಇರ್ತೀನಿ. ಕಲರ್ಫುಲ್ ಆಗಿರುತ್ತೆ ಒಂದ್ ಹಬ್ಬ ಅಂದ್ರೆ, ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಒಂದ್ಸಲ ಬ್ಲೆಸ್ಡ್ ಅನ್ಸುತ್ತೆ, ಪಾಸಿಟಿವ್ ವೈಬ್ಸ್ ಇರತ್ತೆ. ಈಗ ಆರತಿ ಮಾಡ್ತಾ ಇದ್ದೀನಿ. ಕಾಯಿ ಹೊಡೆದ್ಮೇಲೆ ನಾನು ಮಂಗಳಾರತಿ ಕೊಡ್ತಾ ಇದ್ದೀನಿ. ಇನ್ನ ಲಶಿಕಂಗೆ ಒಂದ್ ಸ್ವಲ್ಪ ಓಕೆ ಅಂತ ಅನ್ಸ್ತಾ ಇದ್ಲು. ಇನ್ನು ಅವಳು ಸೆಲೆಕ್ಟ್ ಮಾಡ್ಕೊಳ್ಳೋ ಡ್ರೆಸ್ಸಸ್ ನಾನು ಹಾಕ್ತಾ ಇದ್ದೀನಿ. ನಾನ್ ಹಾಕೋವೆಲ್ಲ ಅವಳು ಹಾಕೊಳ್ಳಲ್ಲ. ಅವಳಿಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅವಳಿಗೆ ಇಷ್ಟ ಬಂದಿದ್ ಹಾಕೋತಾಳೆ. ಸರಿ, ನಾನು ಅದಕ್ಕೆ ಅಪೋಸ್ ಮಾಡಲ್ಲ, ನಿಂಗೆ ಇಷ್ಟ ಬಂದಿದ್ ಹಾಕೋ ಅಂತ ಹೇಳ್ತೀನಿ. ಸೊ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಹಿಂಗ್ ಕಾಣಿಸ್ತಿದೆ. ನೋಡ್ತಿದ್ರಲ್ಲ, ದೇವ್ರೊಳ್ಳೆ ಇಬ್ಬರು ತರಾನೇ ಕಾಣಿಸ್ತಿದೆ. ಒಂದ್ ಸ್ವಲ್ಪ ಮೋಡ ಮುಚ್ಚಿರೋದ್ರಿಂದ ಆಚೆನೂ ಕೂಡ ಒಂದ್ ಸ್ವಲ್ಪ ಒಂಥರ ಕತ್ಲು ತರಾನೇ ಅನ್ಸ್ತಿತ್ತು. ಆಮೇಲೆ ಹೋಗ್ತಾ ಬಿಸಿಲು ಬರೋದಿಕ್ಕೆ ಶುರುವಾಯ್ತು. ಸೈಕ್ಲೋನ್ ಇರುತ್ತೆ, ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲಿ ರಂಗೋಲಿ ಎಲ್ಲ ಕೆಟ್ಟೋಗುತ್ತೆ ಮಳೆ ಬಂದು ಅಂತ ಎದ್ರುಕೊಂತಾ ಇದ್ವಿ. ಬಟ್ ಓಕೆ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ವಿ. ಸರಿ, ಏನ್ ಮಾಡಕ್ಕಾಗತ್ತೆ, ಮಳೆ ಬಂದ್ರೆ ಏನು ಮಾಡಕ್ಕಾಗಲ್ಲ ಅಂತ. ಅಟ್ಲೀಸ್ಟ್ ಪೂಜೆ ಆಗೋವರೆಗೂ ಆದ್ರೂ ಇಲ್ಲಿ ಮಳೆ ಬರ್ಬಾರ್ದು ಅಂತ ಅನ್ಕೊಂತಾ ಇದ್ವಿ. ಸದ್ಯ ಮಳೆ ಏನ್ ಬರ್ಲಿಲ್ಲ. ಮಧ್ಯಾಹ್ನ ಒಂಚೂರು ಲೈಟ್ ಆಗಿ ಲಿಟಲ್ ಸ್ಪ್ರಿಂಕಲ್ ತರ ಬಂತಷ್ಟೇ, ಬಟ್ ಜಾಸ್ತಿ ಬರ್ಲಿಲ್ಲ. ಅದರಿಂದ ರಂಗೋಲಿ ಕೂಡ ಏನ್ ಎಫೆಕ್ಟ್ ಆಗಿಲ್ಲ. ಇನ್ನು ತುಳಸಿ ಹತ್ರ ಕೂಡ ಒಂದ್ ಬಾಳೆಹಣ್ಣು, ಎಳ್ಳು, ಬೆಲ್ಲ ಕೂಡ ಇಟ್ಟು ಪೂಜೆನ ಮಾಡಿದೀವಿ. ಇನ್ನ ರಂಗೋಲಿ ಮೇಲೆ ಇಡಬಹುದು. ಕೋತಿಗಳು ಬಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಓಡೋಗುತ್ತೆ. ಸೊ ಆಗ ರಂಗೋಲಿ ಮೇಲೆ ಬಂದು ಫುಲ್ಲು ಗಬ್ರಾಡ್ಬಿಡುತ್ತೆ ರಂಗೋಲಿ ಎಲ್ಲ. ಹಂಗಾಗಿ ನಾವು ಏನ್ ಇಟ್ಟಿಲ್ಲ, ಸಗಣಿ ಮತ್ತೆ ಗರಿಕೆಯಲ್ಲಿ ರೆಡಿ ಮಾಡಿ ಇಟ್ಟಿದೀವಿ. ಇನ್ನು ಅಮ್ಮ ನಿಂತ್ಕೊಂಡಿದ್ರು, ನನ್ನೂ ಒಂದ್ ಫೋಟೋ ತೆಗಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಒಂದೇ ಒಂದು ಕ್ಯಾಪ್ಚರ್ ತಗೊಂಡೆ. ಆಂಟಿ ತಗೊಳ್ಳಿ. ಪರವಾಗಿಲ್ಲ, ಇಲ್ಲಿ ದೇವಸ್ಥಾನದಲ್ಲೂ ಒಂದ್ಸಲ ಕೊಡೋಣ ಅಂತ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಸುಕನ್ಯಾ. ಹ್ಯಾಪಿ ಸಂಕ್ರಾಂತಿ.
ಕೆಲ್ಸಕ್ಕ ಹ್ಞೂ ಎಲ್ಲರೂ ತೆಗೆದ ಮನೆ ಆಂಟಿ ತಗೊಳ್ಳಿ ఇంకా దూరం థ్యాంక్ యూ సేమ్ విషయ అన్న నువ్వు ఎక్కువ తినదు తక్కువ ఇంకా హాయ్ చిన్న ಇನ್ನು ನಮ್ಮ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನದಲ್ಲಿ ಗಣೇಶ ದೇವಸ್ಥಾನದ ಜೊತೆಗೆ ನವಗ್ರಹದು ಇದೆ, ನವಗ್ರಹ ದೇವ್ರು ಇದೆ, ಹಾಗೆ ಒಂದ್ ಮರ ಇದೆ ಪೂಜೆ ಮಾಡೋದು, ಹಾಗೆ ನಾಗರು ಕೂಡ ಇದೆ. ಸೊ ಹಂಗಾಗಿ ಎಲ್ಲ ಆಲ್ ಇನ್ ಒನ್ ಅಲ್ಲೇ ಸಿಗುತ್ತೆ. ಮನೆ ದೇವ್ರು ಸುಬ್ರಹ್ಮಣ್ಯ ನಾಗರು ಅಲ್ಲೇ ಇದೆ, ನವಗ್ರಹನೂ ಅಲ್ಲೇ ಇದೆ. ಮೇನ್ ನಮ್ಗೆ ವಿಘ್ನ ನಾಶಕ ವಿನಾಯಕ ದೇವಸ್ಥಾನ ಕೂಡ ಅಲ್ಲೇ ಇದೆ. ಹಂಗಾಗಿ ಮೂರು ಕೂಡ ಒಂದೇ ಇದ್ರಲ್ಲೇ ಆಗೋಗ್ಬಿಡುತ್ತೆ. ಅಲ್ಲಿ ನಾಗರಿದೆ ಅಂಡ್ ಇಲ್ಲಿ ಮರಕ್ಕೆ ಎಲ್ಲ ಸುತ್ತಬಿಟ್ಟು ಪೂಜೆ ಮಾಡ್ತಾರೆ. ಅಂಡ್ ಇದೆಲ್ಲ ಹೊಸದಾಗಿ ಮಾಡಿರೋಂಥದ್ದು. ಮೊದ್ಲಿದೆಲ್ಲ ಇರ್ಲಿಲ್ಲ, ಅಂದ್ರೆ ಮಾಮೂಲಿ ಉತ್ತ ಎಲ್ಲ ಇತ್ತು, ಆ ಮರ ಏನಿದೆ ಹಂಗೆ ಇತ್ತು. ಬಟ್ ಈ ನಾಗರು ಪ್ಲೇಸ್ ಅಲ್ಲಿ ಉತ್ತ ಇತ್ತು ಅಷ್ಟೇ. ಸೊ ನಾನು ಲಾಸ್ಟ್ ಒಂದ್ 1 year 2 years ಬ್ಯಾಕ್ ನೋಡಿದ್ರೆ ನಿಮಗೆ ಗೊತ್ತಿರತ್ತೆ. ಸೊ ಇದೆಲ್ಲ ಹೊಸದಾಗಿ ಸಿಮೆಂಟ್ ಅಲ್ಲೆಲ್ಲ ಗ್ರಾನೈಟ್ ಎಲ್ಲ ಹಾಕ್ಸ್ಬಿಟ್ಟು ನಾಗರು ಮಾಡಿದ್ದಾರೆ. ಅಪ್ಪನ ಮನೆ ದೇವ್ರು ಬಂದ್ಬಿಟ್ಟು ನಾಗಲ್ಮಡಿಕೆ ಸುಬ್ರಹ್ಮಣ್ಯ ಅಲ್ವಾ, ಹಂಗಾಗಿ ನಾಗರು ನಮ್ಮ ಮನೆ ದೇವ್ರೇ ಆಗತ್ತೆ. ಅದಕ್ಕೆ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದ್ವಿ. ನಾವು ಯಾವಾಗ್ಲೂ ಅಷ್ಟೇ ಸಂಕ್ರಾಂತಿ ಹಬ್ಬದ ದಿನ ಒಂದ್ 5 ಜನ ಮುತ್ತೈದರಿಗೆ ಎಳ್ಳು ಬೆಲ್ಲ ಅಲ್ಲೇ ಕೊಟ್ಬಿಟ್ಟು ವಿಲೇದೆಲೆ ಎಲ್ಲ ಹೂವ ಎಲ್ಲ ಅಲ್ಲೇ ಕೊಟ್ಬಿಟ್ಟು ಆಮೇಲೆ ಸಂಜೆ ಕೂಡ ಕೊಡ್ತೀವಿ. ಅಲ್ಲಿ ಹೋಗಿರ್ತೀವಲ್ಲ, ಎಲ್ಲೋ ಹಂಗ್ ಹೋಗಿರ್ತೀವಿ ಅಂದ್ಬಿಟ್ಟು ಅಲ್ಲಿ 5 ಜನಕ್ಕೆ ಕೊಡ್ತೀವಿ. ಸೊ ಮನೆಗೆ ಹೋದ್ಮೇಲೆ ನಾನು ಪೊಂಗಲ್ ಗಿಂಗಲ್ ಅಂತ ಏನ್ ಮಾಡ್ಲಿಲ್ಲ. ಸೊ ಅಷ್ಟೇ ಮಾಡಿದ್ದು. ಮೊಸಪ್ಪು ಮತ್ತೆ ರೈಸ್ ಮಾಡಿದೆ, ಹಾಗೆ ಇದಕ್ಕೆ ಜಾಮೂನ್ ಮಾಡಿದೆ ಸ್ವೀಟ್ ಆಗಿ. ಅವರೆಕಾಯಿ ಕಡಲೆಕಾಯಿ ಇದೇ ತುಂಬೋಗಿತ್ತು. ಸೊ ನಾನು ಮತ್ತೆ ಮುಂದಿನ ಪಾರ್ಟ್ ಅಲ್ಲಿ ಸಿಗ್ತೀನಿ. ಬಾಯ್ ಬಾಯ್.